ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಮುಧೋಳ ರಸ್ತೆಗೆ ಹೊಂದಿಕೊಂಡಿರುವ ಕಟ್ಟೆಕೆರೆಯ ಅಕ್ಕಪಕ್ಕದಲ್ಲಿ ಅಡಗಲ್ ಪೀರ್ ದರ್ಗಾದ ಹತ್ತಿರ ಶ್ರೀ ಬಸವೀಶ್ವರ ಅಮರಾಯಿ ಜಾನುವಾರಗಳ ಜಾತ್ರಿ ಉದ್ಘಾಟನಾ ಸಮಾರಂಭ ಹಾಗೂ ಸ್ವಾಲಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಸಟಸ್ಥಳ ಬ್ರಹ್ಮಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಮುತ್ತಿನಕಂತಿ ಹಿರೇಮಠ ಜಮಖಂಡಿ, ಶ್ರೀ ಆನಂದದೇವರು ಓಲೆಮಠ ಜಮಖಂಡಿ, ತದನಂತರ ಅಧ್ಯಕ್ಷರಾದ ನಂದಪ್ಪ ರಾಮಪ್ಪ ನ್ಯಾಮಗೌಡ, ಉಪಾಧ್ಯಕ್ಷರಾದ ಸಚಿನ್ ಮಲ್ಲಪ್ಪ ತುಪ್ಪದ, ಫಕೀರ ಸಾಬ್, ಭಗವಾನ್ ಗಿರಮಲ್ಲಪ್ಪ ಹಂಚಿನಾಳ, ಕಲ್ಲಪ್ಪ ತುಪ್ಪದ, ಮಹಾದೇವ್ ತಲೆಭಕನವರ, ಸಿದ್ದರಾಮ್ ಜಂಬಗಿ, ನಂದಪ್ಪ ಹಿಪ್ಪರಗಿ, ನಂದಪ್ಪ ತಳವಾರ್, ಶ್ರೀಶೈಲ್ ಚಿಟ್ಗೌಡರ್, ನಂದಪ್ಪ ನ್ಯಾಮಗೌಡ, ಸಂಗಪ್ಪ ದಡ್ಡಿಮನಿ, ಹಣಮಂತ ತುಪ್ಪದ, ಮಲ್ಲೇಶ್ ಹೇಶಮನಿ, ಮಲ್ಲಪ್ಪ ಉಳ್ಳಾಗಡ್ಡಿ, ರೇವಣಪ್ಪ ತಲೆಭಕನವರ, ಆನಂದ್ ರತ್ನಾಕರ, ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಜಮಖಂಡಿ, ಇನ್ನೂ ಹಲವು ಅಧಿಕಾರಿಗಳು, ಗುರುಹಿರಿಯರು, ರೈತ ಬಾಂಧವರು ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆಯನ್ನು ಉದ್ಘಾಟನೆ ಮಾಡಬೇಕು. ಸರ್ ಸರ್ ಏಟ ಸರ್ ಹಾಂ ತಾಲೂಕಾ ಪಂಚಾಯತಿ ಪೊಲೀಸ್ ಸ್ಟೇಷನ್ ಆ ಜಾಗದಾಗ ಅಲ್ಲಿ ಮಾಯನಗಿಡಗಳಿದ್ದು, ಆ ಮಾಯನಗಿಡಗಳಲ್ಲಿನ ಜಾತ್ರೆ ನಡೆಸ್ತಾ ಇದ್ರು. ಬರ್ಬರ್ತಾ ಅವೆಲ್ಲ ಪ್ಲಾಟ್ ಆಗಿ ಈ ಏರಿಯಾ ತುಂಬಿದಾಗ ಅದನ್ನ ಇಲ್ಲಿ ನಮ್ಮ ರಾಮಣ್ಣ ಕಬತಿಯವರು MLA ಇದ್ದಾರೆ. ಈ ಪ್ರದೇಶಕ್ಕೆ ಸ್ಥಳಾಂತರ ಆಯ್ತು. ಸ್ಥಳಾಂತರ ಆಗಿ ರೆಡಿ ಅಚ್ಚುಕಟ್ಟಾಗಿ ಹೌದುಗಳು, ನೀರಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಅದನ್ನ ಅವ್ರು ಇದ್ದಾಗ ಎಲ್ಲ ಮಾಡ್ತಿದ್ರು. ಹಂಗ ಮುಂದುವರೆದು ಎಲ್ಲ ರಾಜಕೀಯ ವ್ಯಕ್ತಿಗಳು ಸಹಾಯ ಸರ್ಕಾರಗಳನ್ನು ತೋರಿಸಿದ್ರು. ನಂತರ ನಮ್ಮ ಊರು ಹಿರಿಯರು ಇದು ನಮ್ಮೂರು ಜಾತ್ರೆ ಐತಿ, ಏನೇ ಕಷ್ಟ ಬಂದ್ರು ಇದನ್ನ ಉಳಿಸ್ಕೊತ ಹೋಗೋಣ ಅಂತ ತಿಳ್ಕೊಂಡು ಒಂದು ಸಂಪ್ರದಾಯವನ್ನ ಉಳಿಸ್ಕೊತ ಬಂದಾರ. ಮತ್ತಿದು ನಮ್ಮಲ್ಲಿ ಬಹಳಷ್ಟ ಇಂಪಾರ್ಷಿಯಲ್ ಒಂದು ಜಾತ್ರೆ. ರೇಸ್ಗಳಲ್ಲಿ ಆಗಲಿ ಪಾಸ್ಗಳಲ್ಲಿ ಆಗಲಿ ಉಳಿತಿದ್ವಿ. ಅವಲ್ಲಿ ಒಂದು ಸ್ವಲ್ಪ ವಸೀಲಿ ಯಾವುದು ನಡೆಯಂಗಿಲ್ಲ. ಆ ರೀತಿ ಮಾಡ್ತಾ ಬಂದಂತ ಜಾತ್ರೆ ಇದು ಇನ್ನೂ ಹಿಂಗ ಮುಂದುವರಿದೆ ಅಂತ ನಾವು ಬೇಡ್ಕೊತೀವಿ. ನನ್ನ ಎರಡು ಮಾತುಗಳನ್ನ ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ, ಹಾನಕಲ್ಲ ಕುಮಾರ ಶಿವಯೋಗಿಗಳನ್ನ, ಎನ್ನ ಆರಾಧ್ಯ ಗುರುದೇವ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಅಮರಾಯಿ ಜಾತ್ರೆಯ ನಿಮಿತ್ತ ಬಹಳ ಅದ್ಭುತವಾಗಿ ನಮ್ಮ ರೈತರ ಜಾನುವಾರುಗಳ ಜಾತ್ರೆ ಬಹಳ ಅದ್ಭುತವಾಗಿ ನಡೆದಿದೆ. ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಜಮಖಂಡಿಯ ಮುತ್ತಿನಕಂಟಿ ಹಿರೇಮಠದ ಮಾರ್ಗದರ್ಶಕ ಗುರುಗಳೇ, ನಮ್ಮ ಜಮಖಂಡಿಯ ವೈಭವವನ್ನು ಹೆಚ್ಚಿಸುವಂತ ಜಾತ್ರೆ ಅದು ನಮ್ಮ ಜಾನುವಾರ ಜಾತ್ರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ತುಪ್ಪತ್ ಸರ್ ಅವರು ಮಾತನಾಡುವಾಗೆ 80 ವರ್ಷ ಅವ್ರಿಗೆ ಆಗ್ಯದಂತ. ಅದಕ್ಕಿಂತ ಮೊದಲಿನಿಂದನೂ ಸಹಿತ ಈ ಜಾತ್ರೆ ನಡ್ಕೊಂಡು ಬಂದದಂದ್ರೆ ಈ ಜಮಖಂಡಿಯ ಒಂದು ಇತಿಹಾಸವನ್ನ ಎತ್ತಿಡುವಂತ ಒಂದು ಜಾತ್ರೆ ಅದು ನಮ್ಮ ಅಮರಾಯಿ ಜಾತ್ರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಂಡು, ಇದು ವಿಶೇಷವಾಗಿ ಎಲ್ಲಾ ಜಾತ್ರೆಗಳಿಗೆ ಟ್ರೆಂಡ್ ಹೆಂಗ್ ಆಗ್ಬಿಟ್ಟದಂದ್ರೆ ಎಲ್ಲಾ ಜಾತ್ರೆಗಳು ನಡೆದವಂತಂದ್ರೆ ಅಲ್ಲಿ 6 ಜನಪದ ಕಲಾವಿದರು ಕರೆಸಿ
ಒಳ್ಳೆ ಪರಿಸ್ಥಿತಿಯನ್ನು ಹದಗೆಡಿಸಿ ಬ್ಯಾರೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಜಾತ್ರೆಗಳು ಇವತ್ತಿನ ದಿವಸ ನಮ್ಮ ಮನಸ್ಥಿತಿಯನ್ನ ಕುಗ್ಗಿಸುವಂತ ಒಂದು ಜಾತ್ರೆಗಳು ಈ ಸಮಾಜದೊಳಗ ಬಹಳ ಜನ ನಮ್ಮ ಮನಸ್ಸನ್ನ ಕೆರಳಿಸುವಂತ ಜಾತ್ರೆಗಳು ಈ ಸಿನಿಮಾದೊಳಗ ಬಹಳ ಜನ ಉಟ್ಕೊಂಡಾವು. ಆದ್ರ ಈ ಜಾತ್ರೆ ನಮ್ಮ ಮನಸ್ಸನ್ನು ಕೆರಳಿಸುವಂತ ಜಾತ್ರೆ ಅಲ್ಲ, ನಮ್ಮ ಮನಸ್ಸನ್ನ ಅರಳಿಸುವಂತ ಜಾತ್ರೆ ಯಾವ್ದಂತಂದ್ರೆ ಇದು ನಮ್ಮ ಜಾನವಾರ ಜಾತ್ರೆ. ಎಷ್ಟು ಅದ್ಭುತ! ರೈತರಿಗೆ ಮುಡಿಪದು ಜಾತ್ರೆ. ನಮ್ ಹಿರಿಯರು ಏನೋ ಮಾಡ್ಯಾರ ಅಂದ್ರೆ ಅದಕ್ಕೊಂದು ಕಾರಣ ಇರ್ತದ. ನಾವು ಜಮಖಂಡಿ ಹಿರಿಯರು ಹೆಂಗದ ಒಂದ್ ಹಿಡ್ದಾರ ಅಂದ್ರೆ ಅದು ದಂಡಿಗೆ ಹಚ್ಚು ಮಟ್ಟ ಬಿಡಾರ ಅದ. ಅದಕ್ಕ ಬಹಳ ವರ್ಷದಿಂದ ನಾವ್ ಆ ವರ್ಷದ ಜಾತ್ರೆಗೆ ಬಂದಿದೆ, ಈ ವರ್ಷದ ಜಾತ್ರೆ ಬಂದೆ, ಎಲ್ಲ ಹಿರಿಯರು ಕೂಡಿ ಎಷ್ಟು ಅದ್ಭುತವಾದ ಜಾತ್ರೆಯನ್ನ ಬಹಳ ಅಚ್ಚುಕಟ್ಟಾಗಿದೆ. ರೈತರಿಗೋಸ್ಕರನ ಒಂದು ಮೀಸಲಿಟ್ಟ ಈ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹೌದು, ನಮ್ಮ ರೈತರು ಬೆಳಿಬೇಕಾಗಿತ್ತು ಇವತ್ತಿನ ದಿವಸ. ಇವತ್ತು ಯಾರ್ಯಾರು ಬೆಳಕತ್ತಾರ ಅಂದ್ರೆ ಬರೇ ದೊಡ್ಡ ಕೋಟ್ಯಾಧೀಶರು ಶ್ರೀಮಂತರಾಗತ್ತಾರ. ಇವತ್ತು ನಮ್ಮ ರೈತರು ಯಾರು ಬೆಳೆಯಲಾಗ. ಮೈ ಕೆಡೋದು ಸಾಕು. ರೈತ ದೇಶದ ಬೆನ್ನೆಲುಬು, ರೈತರಿಗೆ ಏನ್ ನಡೆಯಂಗಿಲ್ಲ, ರೈತನ ದೇವರು ಎಲ್ಲ ಮೈ ಕೆಡದಾಗ ಅಟ್ ಮಾತಾಡೋದು, ಮತ್ತ ಅವ್ರ ಬಿಸ್ನೆಸ್ ದೊಡ್ಡದು ಮಾಡ್ಕೊಳ್ಳೋದು. ಈಗಿನ ಪರಿಸ್ಥಿತಿಗಳ ಹಂಗ ನಡೆದು ಬಿಟ್ಟು ರೈತ ನಿಜವಾಗ್ಲೂ ಬೆಳಿಬೇಕಾಗಿತ್ತಂದ್ರ ನಾ ಎಲ್ಲಿ ಹೋದಲ್ಲಿ ಒಂದು ಸಂದೇಶ ಹೇಳುತ್ತಿರ್ತೆ. ಈಗ ಬ್ಯಾಸ್ಗಿ ಕಾಲ ಬಂತ್. ಈ ಬ್ಯಾಸ್ಗಿ ಒಳಗ ನಾವೆಲ್ಲ ಏನ್ ಮಾಡ್ತೇವಿ? ಮನ್ಯಾಗ ಬಿಸಿಲು ಬಾಳ ಐತೆ ಅಂತ ತಿಳ್ಕೊಂಡು ಏನ್ ಮಾಡ್ತೇವೆ ನಾವು? ಕೋಲ್ಡ್ ಡ್ರಿಂಕ್ಸ್ ಕುಡಿಯಕ್ ಸ್ಟಾರ್ಟ್ ಮಾಡುತ್ತೇವೆ. ಅವ್ರ ಫ್ಯಾಕ್ಟ್ರಿ ತೆಗೆದು ಬಿಸ್ನೆಸ್ ಮ್ಯಾನ್ಗಳು ಯಾವ ಕೋಟ್ಯಾಧೀಶರ ಯಾವ ಫ್ಯಾಕ್ಟ್ರಿ ಹಾಕಿ ಅದ್ರೊಳಗೆ ಕೆಮಿಕಲ್ ಹಾಕಿ ನಮ್ಮ ಆರೋಗ್ಯವನ್ನ ಹಾಳು ಮಾಡುವಂತ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ನಾವು ಕುಡಿಯಾಕತ್ತೇವಿ. ಆದ್ರೆ ನಮ್ಮ ರೈತ ಬೆಳೆದಿರ್ತಕ್ಕಂಥ ಕಬ್ಬಿನ ಹಾಲು ನಾವೆಲ್ಲರೂ ಸಹಿತ ಕೊಡಿದಾಗ, ನಮ್ಮ ರೈತ ಬೆಳೆದ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕೊಡಿದಾಗ, ನಮ್ಮ ರೈತ ಬೆಳೆದ ಹಾಲಿನಿಂದ ಹೈನುಗಾರಿಕೆ ಮಾಡಿ ಮಜ್ಜಿಗೆಯನ್ನು ಕೊಡಿದಾಗ ನಮ್ಮ ರೈತ ಬೆಳಿತಾನ ಅಂತಕ್ಕಂಥ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ರೈತರನ್ನ ಯಾವಾಗ ಆರ್ಥಿಕತೆ ಒಳಗೆ ರೈತರ ನಾವೆಲ್ಲ ಬೆಳೆಸ್ಬೇಕಾಗಿರ್ತಂದ್ರೆ ರೈತ ಬೆಳೆದ ಯಾವಾಗ ನಾವು ಈಗಿನ ಪರಿಸ್ಥಿತಿ ನೋಡಿ ಯಾವ ನಮ್ಮ ಆರೋಗ್ಯ ಯಾವ ಮಾಡ್ತಾವ, ಒಳಗ್ ಚಂದ ಎಸಿ ರೂಮ್ದೊಳಗ ಫ್ರೀಜ್ನಾಗ ಇಟ್ಟು ಮಾಡ್ತಾವ. ನಮ್ಮ ಆರೋಗ್ಯ ಯಾವ ಚಲೋ ಇಡ್ತಾವ ಅದನ್ನ ಬೀದಿ ಒಳಗೆ ರಸ್ತೆ ಒಳಗೆ ಕಾಯಿಪಲ್ಲೆ ಇಟ್ಟು ಮಾಡ್ತೇವೆ. ಈಗಿನ ಪರಿಸ್ಥಿತಿ ಇಲ್ಲಿ ಬಂದ ಹಿಂಗಾದಾಗ ನಮ್ಮ ರೈತರು ಯಾವಾಗ ಬೆಳಿತಾರ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ ಎತ್ತಿನ ಕಾಲ ಹೋಗಿರ್ತೀವಿ, ಎತ್ತಿಲಿ ಎಲ್ಲ ಟ್ರ್ಯಾಕ್ಟರ್ ನೀಗಲ ಹೋಗಿದ್ವಿ, ಎಲ್ಲ ಟೆಕ್ನಾಲಜಿ ಈಗ ಬಾಳ ಮುಂದುವರೆದ್ಬಿಟ್ಟದ. ಎಲ್ಲ ಸಹಿತ ಏನು ಹೋಗಿಲ್ಲ. ಈಗ ಮೊದಲು ಎಲ್ಲ ರೈತ ಎತ್ತಿನ ಬಂಡಿ ಕಟ್ಕೊಂಡ್ ಕೊಚ್ಚಿ ಕಟ್ಕೊಂಡ ಹೊಲಕ್ ಹೋಗಿ ಕಚ್ಚಿ ತಲೆ ಮ್ಯಾಗ ಕಚ್ಚಿ ಹಿಂದ ಕಚ್ಚಿ ಕಟ್ಟಿ ತಲೆ ಮ್ಯಾಗ ಟಾವೆಲ್ ಸುತ್ಕೊಂಡ ಬೇಸಿ ಬೆವ್ರ ಹನಿ ಬರಂಗ ತೊಡೆದ ಮಸ್ತ್ ತಂಪ ಗಿಡದ ತಳಕ್ ಕುಂತು ಊಟ ಮಾಡಿದ್ರ ಅಮೃತ ತಿಂದಂಗ ಕುಡಿದಂಗ ಅಕ್ಕಿತ್ತವ್ರಿಗೆ ರೈತರಿಗೆ. ಈಗೇನಿಲ್ಲ. ಈಗ ರೈತರು ಹೆಂಗಾಗಿರ್ತಾನ 3 ತರ ರೈತರು ಅದಾರ ಈ ಜಗತ್ತಿನ. ಒಂದೇದು ಫೋನಿನ ರೈತ, ಎರಡನೇದು ಒಟ್ಟಿನ ರೈತ, ಮೂರನೇದು ಕಚ್ಚಿ ರೈತ. ಫೋನಿನ ರೈತ ಅಂದ್ರ ಯಾರಿಗ ಕರೀತಾರ ಅಂದ್ರ ಮನ್ಯಾಗ ಕುಂತು ಫೋನ್ದಾಗ ಮಾತಾಡೋದು. ನೀರ್ ಬಿಟ್ಟೇನೋ, ಔಷಧ ಹೊಡೆದೇನೋ, ಗೊಬ್ಬರ ಹಾಕೇನೋ, ಇವ್ರಿಗೆ ಏನಂತ ಕರೀತಾರ? ಫೋನಿನ ರೈತರು ಅಂತ ಕರೀತಾರ. ಈ ಒಟ್ಟಿನ ರೈತರು ಅಂತ ಯಾರು ಕರೀತಾರ ಅಂದ್ರ ಚಲೋ ಇಸ್ತ್ರಿ ಪಟ್ಟಿ ಹಾಕೊಂಡ ಹೋಗಿ ವಾಟನ್ಯಾಗ ಅಟ್ಟೇಳಿ ಎಲ್ಲಿ ನೀರು ಹೋಗ್ಯಾವ ಇಲ್ಲ, ಇಲ್ಲಿ ಗೊಬ್ಬರ ಹಾಕ್ಯಾರ ಇಲ್ಲ, ಬರೀ ವಾಟನ್ಯಾಗ ನಿಂತ ಯಾರು ನೋಡ್ತಾರಲ್ಲ ಅವ್ರಿಗೆ ಒಟ್ಟಿನ ರೈತರು ಅಂತ ಕರೀತಾರ. ಪಕ್ಕ ಕಚ್ಚಿ ರೈತ ಅಂತ ಯಾರಿಗೆ ಕರೀತಾರ ಅಂದ್ರ ಫೋನ್ ಬಿಟ್ಟು ಒಟ್ಟ ಆರಾಧ್ಯ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಜಮಖಂಡಿಯ ಗ್ರಾಮದ ಅಧೋಗತಿ ಏಕಾದಶಿದೇಶ್ವರನನ್ನು ಕೂಡ ಮನದಲ್ಲೇ ಸ್ಮರಣೆ ಮಾಡ್ತಾರೆ. ಇವತ್ತು ಜಮಖಂಡಿಯ ಮಹಾನಗರದಲ್ಲಿ ಹಲವಾರು ವರ್ಷಗಳಿಂದ ನಡೆದು ಬಂದ ಅಮರಾವತಿ ಜಾತ್ರಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಅಲಂಕರಿಸಿರುವ ನಮ್ಮ ಸುಬ್ಬದ್ ಸರ್ ಅವರು ಕೂಡ ಹೇಳಿದ್ರು, ಬಹಳ ವರ್ಷದಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರು. ಬಹುಶಃ ಜಾತ್ರೆ ಮೊದಲಿಗೆ ಆರಂಭದಲ್ಲಿ APMC ಒಳಗ ಬಹಳಷ್ಟು ವೈಭವದಿಂದ ನಡೀತಾ ಇತ್ತು ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ಮನೆಗಳು ಹಾಗೂ ಮಳಿಗೆಗಳು ಹೆಚ್ಚಾಗಿದ್ದರಿಂದ ಆ ಒಂದು ಜಾತ್ರೆ ಈ ಒಂದು ಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ಅಷ್ಟೇ ವೈಭವದಿಂದ ನಡೀತಾ ಬಂದಿದೆ. ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ
ಭಾರತ ದೇಶ ಅಂತಂದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಂತಂದ್ರೆ ಇದೊಂದು ಕೃಷಿ ಪ್ರಧಾನವಾದಂತ ದೇಶ. ಭಾರತ ದೇಶ ಅಂತಂದ್ರೆ ಒಂದು ಕೃಷಿ ಪ್ರಧಾನವಾದಂತ ದೇಶ. ಇಲ್ಲಿ ಹೆಚ್ಚು ನಾವು ಕೃಷಿಗೆ ಬಹಳಷ್ಟು ಮಹತ್ವವನ್ನ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಹೇಳ್ತಾರೆ, ವಿಶೇಷವಾಗಿ ಭೂಮಿಯ ತಾಯಿಯ ಚೊಚ್ಚಲ ಮಗ ಅಂತಂದ್ರೆ ಅದು ರೈತ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಇವತ್ತು ರೈತರು ಸಾಕಷ್ಟು ಭೂಮಿ ತಾಯಿಯ ಮೇಲೆ ಅವಲಂಬಿತ ಆಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ನೂರಕ್ಕೆ ಸತ್ಯವಾಗಿರ್ತಕ್ಕಂಥ ಮಾತು. ವಿಶೇಷವಾಗಿ ಇಡೀ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂತಹ ಏಕೈಕ ದೇಶ ಅಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನು ಕೂಡ ನಾವೆಲ್ಲ ಇವತ್ತು ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ದೇಶಗಳಲ್ಲಿ ಅನ್ನ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ತರ ಕಾಳುಗಳನ್ನು ನಾವೆಲ್ಲ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ನಾವೆಲ್ಲ ಬೆಳೀತಾ ಇದ್ದೇವೆ. ಇದು ನಮ್ಮೆಲ್ಲರೂ ಕೂಡ ಒಂದು ಪುಣ್ಯ ಅಂತ ಹೇಳಿ ನಾನು ಬಯಸ್ತೀನಿ. ಅದಕ್ಕಾಗಿ ಇವತ್ತು ನಮ್ಮ ರೈತ ಬಾಂಧವರು ಹೆಚ್ಚು ಕೃಷಿ ಕಡೆ ಗಮನವನ್ನು ಕೂಡ ಕೊಟ್ಟು ಇನ್ನೂ ಕೂಡ ಕೃಷಿಯಲ್ಲಿ ಸಾಕಷ್ಟು ನಾವು ಬದಲಾವಣೆ ತರುವಂತ ಕೆಲಸವನ್ನ ರೈತ ಬಾಂಧವರು ಮಾಡ್ಕೊಂಡು ಬರ್ಬೇಕಾಗಿದೆ. ಇವತ್ತು ರೈತರು ಇವತ್ತು ಒಂದು 2-3 ಎಕರೆ ಇತ್ತು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ. ಯಾಕಂದ್ರೆ ಅದರಲ್ಲಿನ ಸಾಕಷ್ಟು ಬೆಳೆಯನ್ನ ಬೆಳಿಬಹುದು, ಅದರ ಜೊತೆಗೆ ಹೈನುಗಾರಿಕೆ ಮಾಡಬಹುದು, ಮತ್ತು ಜೊತೆಗೆ ಆ ಭೂಮಿಯನ್ನು ಉಳಿಸ್ತಕ್ಕಂತಹ ಸಾವಯವ ಕೃಷಿಯನ್ನು ಕೂಡ ನಾವು ಅಳವಡಿಸಿಕೊಂಡು ಮಾಡಿದ್ದೇ ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಹೇಳ್ತಾ ಇರ್ತಾರೆ. ಇವತ್ತೆಲ್ಲ ಕೆಲವೊಂದಿಷ್ಟು ಯುವಕರು ಏನ್ ಮಾಡ್ತಾ ಇದ್ದಾರೆ, ಎಲ್ಲೂ ಭೂಮಿಯೊಳಗೆ ಏನ್ ಕೆಲಸ ಮಾಡೋದು ಅಂತ ಹೇಳಿ ಎಲ್ಲೆಲ್ಲೂ ಬೇರೆ ಬೇರೆ ದೇಶಗಳಿಗೆ ಹೋಗೋದನ್ನು ನಾವು ನೋಡ್ತಾ ಇದೀವಿ. ಆದ್ರೆ ಅರ್ಥ ಮಾಡ್ಕೋಬೇಕು, ಮುಂದೊಂದು ದಿವಸ ಇನ್ನ 10-20 ವರ್ಷದಲ್ಲಿ ಒಂದು ಎಕರೆ ಇದ್ದವನೇ ದೊಡ್ಡ ಶ್ರೀಮಂತನಾಗ್ತಾನೆ. ಅಂತಹ ಒಂದು ಕಾಲ ಮುಂದೆ ಬರ್ಬೋದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತೆಲ್ಲ ನೋಡ್ತಾ ಇದ್ದೇವೆ, ನೀವು ಗ್ಯಾಸಿನ ಸಮಸ್ಯೆ ಎಷ್ಟಾಗ್ತಾ ಇದೆ. ಗ್ಯಾಸ್ ಸಿಗದೆ ಹೋಯ್ತು ಅಂದ್ರೆ ನಾವು ಮತ್ತೆ ಒಲಿ ಕಡೆನ ಮುಖ ಮಾಡಬೇಕು. ಇವತ್ತು ನಮ್ಗೆ ಎಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ಹೋಯ್ತು ಅಂದ್ರೆ ಮತ್ತೆ ಬಂಡಿನ ಕಟ್ಟಬೇಕು ನಾವು. ಇಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿಯಾಗಿ ನಮ್ಮ ಹಿರಿಯರು ಹೆಂಗ್ ಬದುಕಿದ್ರು ಹಂಗ್ ಬದುಕಿದ್ರೆ ನಾವು ಮುಂದೆ ಬದುಕಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನಾವು ಆಧುನಿಕ ಇಲ್ಲ ಅಂತ ಹೇಳಿ ನಾವು ಇವತ್ತು ಏನಾಗ್ತಾ ಇದೆ ಅಂತ ಭಾರತದ ದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ಇವತ್ತು ಸಾಕಷ್ಟು ರೋಡ್ಗಳನ್ನ ನೋಡ್ತಾ ಇದೀವಿ, ಸಾಕಷ್ಟು ವಿಮಾನ ನಿಲ್ದಾಣಗಳನ್ನು ನೋಡ್ತಾ ಇದೀವಿ. ಇಂತಹ ವಿಮಾನ ನಿಲ್ದಾಣಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಜೊತೆಗೆ ಟ್ರೈನ್ ಹರಿಸುವಾಗ ಸಾಕಷ್ಟು ಒಳ್ಳೆಯ ಕೃಷಿ ಇರ್ತಕ್ಕಂಥ ಭೂಮಿಯನ್ನ ನಾವೆಲ್ಲ ನಾಶ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇ ರೀತಿ ಮುಂದುವರಿಕೊಳ್ಳೋದು